ಇವತ್ತು ನಾನು ಕೋಡ್ಬಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದಾ ಹಿಟ್ಟು, ಕಾಳುಮೆಣಸು, ಜೀರಿಗೆ, ಒಣಮೆಣಸು, ಕೊಬ್ಬರಿ. ಅಕ್ಕಿ ಹಿಟ್ಟು 1 ಬೌಲ್ ತೊಗೊಂಡ್ರೆ ಅದರ 1/4 ಭಾಗದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅಂದರೆ 100 ಗ್ರಾಮ್ ತೊಗೊಂಡ್ರೆ 25 ಗ್ರಾಮಷ್ಟು ಚಿರೋಟಿ ರವೆ, 2 ಸ್ಪೂನಷ್ಟು ಮೈದಾ ಹಿಟ್ಟು. ಮೊದಲಿಗೆ ಕೊಬ್ಬರಿ, ಮೆಣಸು, ಜೀರಿಗೆ, ಕಾಳುಮೆಣಸು ಹಾಕಿ ರುಬ್ಬಿ ತಗೊಳ್ತೀನಿ. ಮೆಣಸನ್ನು ಅವ್ರವ್ರಿಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಇದು ರುಬ್ಬಿ ತರ್ತೀನಿ. ರುಬ್ಬಿದ್ದಾಗಿದೆ. ಮೈದಾ ಹಿಟ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಒಂದು ಬಾಣಲಿ ತಗೊಂಡು ಮೈದಾ ಹಿಟ್ಟನ್ನು ಸ್ವಲ್ಪ ಹುರ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದಾಗಿದೆ, ಬಿಸಿಯಾಗಿದೆ. ಸಾಕು ಇಷ್ಟಾದರೆ. ಹುರಿದಿರೋ ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಡ್ತೀನಿ. ಪೇಣಿ ರವೆ ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಹಿಟ್ಟನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ಹೀಗೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ಅದು ಗರಿ ಗರಿ ಆಗುತ್ತೆ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಬೇಕು. ಎಲ್ಲ ಕಡೆಗೂ ಎಣ್ಣೆ ಕರೆಕ್ಟಾಗಿ ಹಿಡಿಯೋ ಹಾಗೆ. ಹೀಗೆ ಮುದ್ದೆ ಕಟ್ಟಕ್ಕೆ ಬರಬೇಕು. ಅಲ್ಲಿಗೆ ಎಣ್ಣೆ ಹಾಕಿರೋದು ಸಾಕಾಗಿದೆ ಅಂತ, ಅಂದರೆ ಸಾಟಿ ಹಾಕಿರೋದು ಕರೆಕ್ಟ್ ಆಗಿದೆ ಅಂತ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದ ನೀರು ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಬೇಕಾಗಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದನ್ನು ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ಕೊಳ್ಬೇಕು. ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ಆವಾಗ ಎಳೆ ಮಾಡಲಿಕ್ಕೆ ನೀಟಾಗಿ ಬರುತ್ತೆ. ಸಾಕು, ಇದು ಕಲಸಿದ್ದಾಗಿದೆ. ಒಂದು 5 ನಿಮಿಷ ಹೀಗೆ ಮುಚ್ಚಿಡ್ತೀನಿ. ಬಾಳೆ ಎಲೆ ಕಾಸ್ಕೊಳ್ತೀನಿ ಕೋಡ್ಬಳೆ ಹೊಸಿಲಿಕ್ಕೆ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಹಿಟ್ಟು ಕಲಸಿಟ್ಟು 5 ನಿಮಿಷ ಆಯಿತು. ಈಗ ಆ ಹಿಟ್ಟಲ್ಲಿ ಸ್ವಲ್ಪನೇ ತಗೊಂಡು ಒಂದು ಮುದ್ದೆ ಮಾಡ್ಕೊಳ್ಬೇಕು. ಬಾಳೆಲೆ ಕಾಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಿಂಗೆ ಹಚ್ಕೊಳ್ಬೇಕು. ಈ ಮುದ್ದೆ ತಗೊಂಡು ನಿಧಾನಕ್ಕೆ ಹಿಂಗೆ ಹೊಸ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿದ್ರೆ ಆಗಲ್ಲ. ಹೀಗೆ ಹಗುರವಾಗಿ ಉಜ್ಜುತ್ತಾ ಹೋಗಬೇಕು. ಹೀಗೆ ಮಧ್ಯಕ್ಕೆ ಕಟ್ ಮಾಡಿಕೊಂಡೆ. ಒಂದು ಸತಿ ಬೇಯಿಸುವಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಒಂದೊಂದಾಗಿ ಬಿಟ್ಕೊಳ್ತೀನಿ.
ಇದು ನಿಧಾನವಾಗಿ ಬೇಯುತ್ತೆ, ಬೇಗ ಬೇಯೋದಿಲ್ಲ. ಒಂದು 2 ನಿಮಿಷ ಹಾಗೆ ಬಿಟ್ಟು ಮತ್ತೆ ಮಗ್ಚಾಕ್ಕೊಳ್ಬೇಕು. ಹಾಕಿದ ತಕ್ಷಣ ಮುಚ್ಚಕ್ಕೆ ಹೋದರೆ ಇದು ಜಾಯಿಂಟ್ ಮಾಡಿರೋದು ಬಿಟ್ಕೊಳ್ಳುತ್ತೆ. ಅವಾಗವಾಗ ಹೀಗೆ ಅಡಿ ಮೇಲೆ ಮಾಡ್ತಾ ಇರಬೇಕು. ಅದು ಅಡಿ ಪೂರ್ತಿ ಬೇಯೋದು ಜಾಸ್ತಿ, ಮೇಲೆ ತೇಲೋದಿಲ್ಲ. ಹಾಗಾಗಿ ಅಡಿ ಕೆಂಪಾಗುತ್ತೆ. ಹಾಗಾಗಿ ಅವಾಗವಾಗ ಹೀಗೆ ಅಡಿ ಮೇಲೆ ಮಾಡ್ಕೊಳ್ತಾ ಇದ್ದರೆ ಕರೆಕ್ಟಾಗುತ್ತೆ. ಸಾಕು, ಇದು ಬೆಂದಿದೆ, ತೆಕ್ಕೊಳ್ತೀನಿ. ನಾನು ಕೆಂಪು ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಕಲರು ಜಾಸ್ತಿ ಬರುತ್ತೆ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಹೊರಗಡೆ ಬಣ್ಣ ಬಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಕ್ರಿಸ್ಪಿಯಾಗಿದೆ. ಸಂಜೆ ಟೀ ಟೈಮಿಗೂ ಕಾಫಿ ಟೈಮಿಗೂ ಈ ಥರ ತಿಂಡಿನ ಮಾಡ್ಕೊಳ್ಬೋದು. ಇವತ್ತು ಸುಲಭವಾಗಿ ಹಾಗೂ ಟೇಸ್ಟ್ ಆಗಿರುವಂಥ ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.